ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು 9, 18 ಮತ್ತು 27 ಈ ಒಂದು ದಿನಾಂಕದಲ್ಲಿ ಜನಿಸಿದವರ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡೋಣ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಧೈರ್ಯವಂತರಾಗಿರ್ತಾರೆ, ಸಾಹಸಿಗಳಾಗಿರ್ತಾರೆ, ಯಾರನ್ನು ಸಹಿತ ಗಮನದಲ್ಲಿ ಇಡದೆ ತಮ್ಮದೇ ಆದ ಮಾರ್ಗದಲ್ಲಿ ನಡೆಯುವವರಾಗಿರ್ತಾರೆ. ಇವರು ಯಾವ ಕೆಲಸ ಕೈ ಹಿಡಿದ್ರು ಸಹಿತ ಯಾರಿಗೂ ಸಹಿತ ಅಂಜದೆ ಹಿಂದೆ ಮುಂದೆ ನೋಡದೆ ಆ ಕೆಲಸವನ್ನು ಮುಗಿಸುವಂತಹ ಹಠ, ಸಾಧನೆ, ಪೂರ್ತಿ ಮಾಡುವಂತಹ ಒಂದು ವಿಚಾರ, ಅದಕ್ಕೆ ಒಂದು ಚುಕ್ಕಾಣಿಯನ್ನು ಹಿಡ್ಕೊಂಡು ನಿಲ್ಲುವಂತಹ ಒಂದು ಎಲ್ಲ ರೀತಿಯ ಒಂದು ಬೆಳವಣಿಗೆ ಇವರಲ್ಲಿ ಸಿಗುತ್ತೆ. ವಿಶೇಷವಾಗಿ 9, 18 ಮತ್ತು 27 ಈ ಒಂದು ಸಂಖ್ಯೆ ಕುಜನಿಗೆ ಸಂಬಂಧಪಟ್ಟಂತಾಗಿರುತ್ತೆ. ಕುಜನ ಒಂದು ಅಧಿಕಾರ ಜಾಸ್ತಿ ಆಗಿರುತ್ತೆ. ಇಲ್ಲಿ ವಿಶೇಷವಾಗಿ ಇವರು ಯಾರಿಗಾದರೂ ಅಭಯ ನೀಡಿದ್ರೆ ಶತಾಯ ಗತಾಯ ಅವರು ಅದನ್ನು ಜಯವನ್ನಾಗಿ ಮಾಡುವಂತಹ ಎಲ್ಲ ಒಂದು ಪ್ರಯತ್ನವಾದಿಗಳಾಗಿರ್ತಾರೆ. ಈಗ ಯಾರಿಗಾದ್ರೂ ಒಂದು ಭರವಸೆಯನ್ನು ಕೊಟ್ಟರೆ ಆ ಭರವಸೆಯನ್ನು ಅವರು ಮುಗಿಸೋ ತನಕನೂ ಬಿಡೋದಿಲ್ಲ. ಆ ಥರ ಒಂದು ಕ್ಯಾರೆಕ್ಟರ್ ಇರೋದು ಇವರು. ಎಲ್ಲರ ಒಂದು ಬಂಧುತ್ವಗಳಿಗೆ, ನಂಬಿಕೆಗೆ ಅವರದೇ ಆದಂತಹ ಒಂದು ಬೆಳವಣಿಗೆಯನ್ನು ಅವರು ಹೊಂದಿರ್ತಾರೆ. ಒಂದು ಕಳಂಕದ ಮನಸ್ಥಿತಿಯನ್ನು ಇವರು ಹೊಂದಿರೋದಿಲ್ಲ. ಮತ್ತು ಇವರು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಮಾತನಾಡಲು ಹಿಂಜರಿಯೋದಿಲ್ಲ. ಧೈರ್ಯವಾಗಿ ಮಾತಾಡುವಂತಹ ಎಲ್ಲ ವಿಚಾರಗಳು ಸಹಿತ ಇವರಲ್ಲಿ ಕಂಡು ಬರ್ತಾ ಇದೆ. ಹೆಚ್ಚು ಒಂದು ಧೈರ್ಯದ ಒಂದು ಹುಚ್ಚು ಮತ್ತು ಧೈರ್ಯವಾಗಿ ಒಂದು ಸ್ವಭಾವವನ್ನು ಇವರು ಹೊಂದಿರ್ತಾರೆ. ಇವರು ಎಲ್ಲರ ಸ್ವಭಾವವನ್ನು ಬೇರೆ ಒಂದು ಎಲ್ಲರ ಜೊತೆ ಇವರು ಬೆರೆಯೋದಿಲ್ಲ. ಇವರು ಕೆಲವೊಬ್ಬರು ಒಂದು ಗುಂಪುಗಳಲ್ಲಿ ಮಾತ್ರ ಇವರು ಬೆರೆಯುವಂಥದ್ದಾಗಿರುತ್ತೆ. ಇವರಿಗೆ ಮುಂಗೋಪ ಹೆಚ್ಚಾಗಿರುತ್ತೆ, ಹೆಚ್ಚು ಮುಂಗೋಪವನ್ನು ಹೊಂದಿರ್ತಾರೆ. ವಿವಾಹ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ನಿಷ್ಠೂರಗಳನ್ನು ಸಹಿತ ಇವರು ಹೊಂದಿರ್ತಾರೆ. ಯಾವುದೇ ರೀತಿಯಾಗಿ ಒಂದು ತಲೆ ಬಾಗಿಸದೆ ನಡೆಯುವವರಲ್ಲ ಇವರು. ಒಂದು ಸಾಹಸಮಯವಾದಂತಹ ಉತ್ತಮವಾದಂಥ ಬೆಳವಣಿಗೆಯನ್ನು ಸಹಿತ ಇವರು ಹೊಂದಿರ್ತಾರೆ. ಇವರ ಜೀವನದಲ್ಲಿ ನೆಲೆಯನ್ನು ಕಾಣ್ತೀರಿ. ಮತ್ತು ಯಾವುದಕ್ಕೂ ಸಹಿತ ಹಿರಿಯರ ಒಂದು ಅನುಗ್ರಹ ತಮಗೆ ತುಂಬಾ ಮುಖ್ಯವಾಗಿರುತ್ತೆ. ಇಲ್ಲದಿದ್ದರೆ ಉದ್ಯೋಗದಲ್ಲಿ ಹಿರಿಯರೇ ಶತ್ರುಗಳಾಗಿ ತಮಗೆ ಕಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಂಬಿಕೆಯನ್ನು ತೋರುವಂತಹ ಒಂದು ಅಪನಂಬಿಕೆಗೆ ಇವ್ರಿಗೆ ಗುರಿಯಾಗುವಂತಹ ಕೆಲವೊಂದು ಸಂದರ್ಭಗಳಲ್ಲಿ ಇವರು ಉತ್ತಮವಾದಂತಹ ಒಂದು ಮಾತಿನ ಚಟುವಟಿಕೆಯಲ್ಲಿ ಇವರು ಭಾಗವಹಿಸ್ತಾರೆ. ಒಂದೊಂದು ಸಲ ನಿಮ್ಮ ಒಂದು ಧೈರ್ಯವೇ ನಿಮಗೆ ಒಂದು ವಿವೇಚನಾ ಶಕ್ತಿಯೇ ನಿಮ್ಮ ಒಂದು ಅವಿವೇಕಕ್ಕೆ ಅದು ಸ್ವಲ್ಪ ಫಲವನ್ನು ಕೊಡುತ್ತೆ. ತಾವು ತುಂಬಾ ಒಂದು ಜಾಗೃತಿಯಾಗಿರಬೇಕಾಗತ್ತೆ. ಮತ್ತು 9, 18, 27 9ನೇ ಒಂದು ದಿನಾಂಕದಲ್ಲಿ ಹುಟ್ಟಿರೋರಾಗಿರ್ಬೋದು. 18ರಲ್ಲಿ ಏನಾಗಿರುತ್ತೆ ಅಂದರೆ ರವಿ ಮತ್ತು ಶನಿಯ ಸಂಯೋಜನೆ ಇರೋದರಿಂದ ಅವರು ತುಂಬಾ ಒಂದು ಬುದ್ಧಿಶಾಲಿಗಳು. ಮತ್ತು ತಂದೆಯ ನಡುವಿನ ಬಾಂಧವ್ಯ ಸ್ವಲ್ಪ ಅಷ್ಟಕ್ಕಷ್ಟೇ ಆಗಿರುತ್ತೆ ಇವರಿಗೆ. ಮತ್ತು ಸ್ವಪಿತ್ರಾರ್ಜಿತ ಆಸ್ತಿಯಲ್ಲೂ ಸಹಿತ ಕೆಲವೊಂದು ಕಿರುಕುಳಗಳು ಬರುವಂತಹ ಸಾಧ್ಯತೆಗಳು ಇವರಿಗೆ ಜಾಸ್ತಿಯಾಗಿರುತ್ತೆ 18ನೇ ನಂಬರಲ್ಲಿ ಇವರು ಹುಟ್ಟಿದವ್ರಿಗೆ. ಮತ್ತು ಅವರ ಒಂದು ಅಭಿಮಾನ ಭಂಗವಾಗುವಂಥ ಎಷ್ಟೇ ಪ್ರಯತ್ನವಾಗಿ ಮಾಡಿದ್ರೂ ಸಹಿತ ಅವ್ರಿಗೆ ಸುಖ ಸಂತೋಷ ಸಿಗಬೇಕು ಅಂದರೆ ಅತಿ ಹೆಚ್ಚು ಹೋರಾಟವನ್ನು ಮಾಡಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ. ಆ ಥರ ಕೆಲವೊಂದು ವಿಚಾರಗಳು ಜಾಸ್ತಿಯಾಗಿರುತ್ತೆ ಇವ್ರಿಗೆ. ಮತ್ತು ಲಾಭಗಳು ಬಂದರೂ ಸಹಿತ ಆ ಲಾಭವನ್ನು ಅನುಭವಿಸೋದ್ರಲ್ಲಿ ತುಂಬ ಕಷ್ಟವನ್ನು ಇವರು ಪಡ್ತಾರೆ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ ಇವರು ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ಅತಿ ಹೆಚ್ಚು ಶ್ರದ್ಧೆ, ಭಕ್ತಿ, ಮತ್ತು ಶರಣಾರ್ಥಿಯನ್ನು ಇವರು ಹೊಂದೋದು ಅತಿ ಮುಖ್ಯವಾದಂಥ ಅಂಶವಾಗಿರುತ್ತೆ. ಮತ್ತು ವಿಶೇಷವಾಗಿ 27 ಅಂದರೆ 2 ಮತ್ತು 7 ಅಂದರೆ ಚಂದ್ರನದಾಗಿರುತ್ತೆ. ಮತ್ತು ಇವರು ಕುಜನ ಒಂದು ಪ್ರಭಾವವನ್ನು ಜಾಸ್ತಿ ಆಳ್ವಿಕೆಯನ್ನು ಮಾಡ್ತಾರೆ. ಕೇತು ಮತ್ತು ಚಂದ್ರನ ಸಂಯೋಜನೆಯಲ್ಲಿ ಇವರು ಇರೋದ್ರಿಂದ ಸಾಹಸಮಯವಾದಂಥ ಕೆಲಸ ಕಾರ್ಯಗಳಿಗೆ ಅತಿ ಹೆಚ್ಚು ವಯಸ್ಸನ್ನು ಕೊಡ್ತಾರೆ. ಸ್ತ್ರೀಯರಿಂದಲೇ ಅವಮಾನಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತಂದೆ ತಾಯಿಗಳಿಂದ ಕೆಲವೊಂದು ದೂರ ಇರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿರುತ್ತೆ. ಮತ್ತು ನಿಮ್ಮ ಮನೆ, ಭೂಮಿ, ಯಂತ್ರ, ಫ್ಯಾಕ್ಟ್ರಿಗಳಲ್ಲಿ
ಕಲಹಗಳು ಆಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿರುತ್ತೆ ಮತ್ತು ಜನರಿಂದ ಶಾಂತಿ ಭಂಗವಾಗುವಂತಹ ಸಾಧ್ಯತೆಗಳು ಬರುತ್ತೆ. ನಿಮ್ಮ ಆಸ್ತಿ ಉಳಿತಾಯದಲ್ಲಿ ಸಾಲಗಾರರಿಂದ ಅತಿ ಹೆಚ್ಚು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. 9, 18 ಮತ್ತು 27 ಈ ಒಂದು ಸಂಖ್ಯೆಯವರಿಗೆ ಧಾರ್ಮಿಕವಾದಂತಹ ಕೆಲಸಗಳಿಗೆ ಹೆಚ್ಚು ಒತ್ತನ್ನು ತಾವು ಕೊಡ್ತಾ ಹೋಗ್ತೀರಿ ಮತ್ತು ಇತರರಿಗೆ ತಾವು ಸಹಾಯದಿಂದ ದುರುಪಯೋಗವನ್ನು ಪಡೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ತಾವು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಅವರು ನಿಮ್ಮಿಂದ ದುರುಪಯೋಗವನ್ನು ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಿಂದ ತಾವು ತುಂಬಾ ಜಾಗೃತಿಯಾಗಿರಿ. ಉದ್ಯೋಗಹೀನರಾಗಬೇಕಾಗುವಂತಹ ಸಾಧ್ಯತೆಗಳು ಸಹಿತ ಕಂಡುಬರುತ್ತೆ. ಶೀಘ್ರವಾಗಿ ಶ್ರೀಮಂತರಾಗುವಂತಹ ಚಿಂತೆಯನ್ನು ತಪ್ಪು ದಾರಿಯಲ್ಲಿ ತಾವು ಹಿಡಿಯುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಸ್ತ್ರೀಯರಿಂದ ಶೀಘ್ರವಾಗಿ ವಂಚಿತರಾಗುವಂತಹ ಎಲ್ಲ ಒಂದು ಸಾಧ್ಯತೆಗಳು ತಮಗೆ ಕಂಡುಬರುತ್ತಾ ಇದೆ. ಮತ್ತು ಈ ಒಂದು ಕುಜ ವಕ್ರಿಯಾಗಿರೋದ್ರಿಂದ 27ನೇ ಒಂದು ತಾರೀಕಿನಲ್ಲಿ ಯಾರು ಹುಟ್ಟಿರ್ತಾರೆ ಸ್ತ್ರೀಯರಿಂದ ವಂಚನೆ, 18ನೇ ತಾರೀಕು ಸ್ತ್ರೀಯರಿಂದ ವಂಚನೆ, 9ನೇ ತಾರೀಕು 9, 18, 27 ಇವರು ಸ್ವಲ್ಪ ಸ್ತ್ರೀಯರಿಂದ ತುಂಬಾ ಒಂದು ಜಾಗೃತಿಯಾಗಿರಬೇಕು ಅಂತಲೂ ಸಹಿತ ನಾವಿಲ್ಲಿ ಹೇಳ್ಕೊಡ್ತೀವಿ. ವಿಶೇಷವಾಗಿ ಇವರ ಸ್ವಭಾವದಿಂದ ಇವರು ಇದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಇವರು ಎಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಯಾವ ಭಾಗದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾವಿಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ನನ್ನ ಪ್ರೀತಿಯ ವೀಕ್ಷಕರೇ. ಅರ್ಥ ಆಯ್ತಲ್ಲ? 18, 9, 27 ಈ ತಾರೀಕಲ್ಲಿ ಹುಟ್ಟಿರೋರು ಯಾವ ವಿಚಾರದಲ್ಲಿ ತುಂಬ ಜಾಗೃತಿಯಾಗಿರಬೇಕು ಅಂತ. ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳು ನಮ್ಮದು ಬರ್ತಾ ಹೋಗ್ತಾ ಇರುತ್ತೆ. ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾದಂಥ ಕ್ರಾಂತಿಯನ್ನೇ ನಾವಿಲ್ಲಿ ಮೂಡಿಸ್ತಾ ಇದ್ದೀವಿ. ನಮ್ಮ ಒಂದು ವಿಡಿಯೋವನ್ನು ನೋಡಬೇಕು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮುಖಾಂತರ ತಮ್ಮ ಕಮೆಂಟ್ಗಳನ್ನು ಕಳಿಸಿ. ನೋಟಿಫಿಕೇಷನ್ಗಳು ಬರ್ತಾ ಹೋಗುತ್ತೆ ಪ್ರತಿನಿತ್ಯ. ಇದೇ ರೀತಿ ತಮ್ಮ ಒಂದು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಬೇಕಂದ್ರೆ ನುರಿತ ಜ್ಯೋತಿಷ್ಯರಲ್ಲಿ ತಮ್ಮ ಒಂದು ಜ್ಯೋತಿಷ್ಯ ಫಲಕವನ್ನು ತಾವು ಸ್ವಲ್ಪ ಸಂಶೋಧನೆ ಮಾಡಿಸೋದು ಅತಿ ಮುಖ್ಯವಾಗಿರುತ್ತೆ. ಏನೇ ಒಂದು ಸಮಸ್ಯೆಗಳಿದ್ರೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಪರಿಹಾರ ಮಾರ್ಗ ಜ್ಯೋತಿಷ್ಯ ಪೀಠ ಅಂತಲೂ ಸಹಿತ ನಾನು ತಿಳಿಸ್ಕೊಡ್ಬೋದು. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.